ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆಯಲ್ಲಿ ಒಂದು ಆರೋಗ್ಯಕರವಾಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ. ಅದ್ಯಾವುದಪ್ಪ ಅಂದರೆ ಎಗ್ ಬುರ್ಜಿ, ಅಂದರೆ ಮೊಟ್ಟೆ ಪಲ್ಯ. ತುಂಬ ರುಚಿಕರವಾಗಿರುವಂತಹ ಒಂದು ಪಲ್ಯ ಇದು. ಬಹಳ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದಾದಂಥ ಎಗ್ ಬುರ್ಜಿ. ಚಪಾತಿಗೆ, ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ, ಜೊತೆಗೆ 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ ತೊಗೊಳ್ತೀನಿ. ಮೊದಲಿಗೆ ನಾನು ಈರುಳ್ಳಿನ ಕಟ್ ಮಾಡಿಟ್ಕೊತೀನಿ, ಜೊತೆಗೆ ಹಸಿಮೆಣಸಿನಕಾಯಿ ಕೂಡ ಮಧ್ಯಕ್ಕೆ ಕಟ್ ಮಾಡಿಟ್ಕೊತೀನಿ. ಕಾಳು ಮೆಣಸು ಕೂಡ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳೋಣ. ಈಗ ಒಂದು ಬಾಣಲೆ ಬಿಸಿಗಿಟ್ಟು ಎಗ್ ಬುರ್ಜಿ ಮಾಡೋದಕ್ಕೆ ಅಗಲವಾಗಿರೋದು ಒಂದು ಬಾಣಲೆ ತೊಗೊಂಡು ಅದನ್ನು ಬಿಸಿಗಿಟ್ಟು ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಹಸಿಮೆಣಸಿನಕಾಯಿ ಮತ್ತು 1 ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಚಟಪಟ ಅಂತ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಕೂಡ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಹುರ್ಕೋಬೇಕು. ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣನೂ ಮಾಡ್ಕೋಬಾರ್ದು, ತುಂಬ ದಪ್ಪಕ್ಕೂ ಕಟ್ ಮಾಡ್ಕೋಬಾರ್ದು. ಈ ರೀತಿ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಬೇಯ್ಕೊಳ್ಳುತ್ತೆ ಕೂಡ. ನಾವು ಈರುಳ್ಳಿನ 1.5ರಿಂದ 2 ನಿಮಿಷ ಈ ರೀತಿ ಫ್ರೈ ಮಾಡಿದ್ರೆ ಬೇಯ್ಕೊಳ್ಳುತ್ತೆ. ಅದು ಬೇಯೋಷ್ಟರಲ್ಲಿ ಮೊಟ್ಟೆಗಳನ್ನ ಕೂಡ ಒಂದು ಬಟ್ಲಿಗೆ ಒಡೆದೆಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಈಗ ಸಾಫ್ಟಾಗಿ ಬೆಂದಿದೆ. ನಾನು ಆಗಲೇ ಹೇಳಿದಾಗೆ 1.5ರಿಂದ 2 ನಿಮಿಷದಷ್ಟು ಫ್ರೈ ಮಾಡಿದ್ರೆ ಈರುಳ್ಳಿ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ಒಡೆದಿಟ್ಕೊಂಡಿರೋಂಥ ಮೊಟ್ಟೆಗಳನ್ನ ಬಿಡ್ತಾಯಿದ್ದೀನಿ. ಈಗ ಇದ್ರ ಜೊತೆಗೆ ಮೊಟ್ಟೆಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕೋಬೇಕು. ನಾವು ಆವಾಗಲೇ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಸಲುವಾಗಿ ಮೊಟ್ಟೆಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಭಂಡಾರ ಎಲ್ಲ ಹೊಡೆದು ನೀಟಾಗಿ ಆ ಮೊಟ್ಟೆ ಎಲ್ಲ ಸ್ವಲ್ಪ ನೀಟಾಗಿ ಉಪ್ಪು ಖಾರ ಹಿಡಿಯೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಮೊಟ್ಟೆಯಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಒಂದು 2ರಿಂದ 3 ನಿಮಿಷ ಆಗುತ್ತೆ ನೀಟಾಗಿ ಅದು ಸೆಟ್ ಆಗೋದಕ್ಕೆ. ಒಂದು ಸ್ವಲ್ಪ ತೆಳು ಇದೆ ಅಲ್ವಾ, ಇವಾಗ ನೀಟಾಗಿ ಹುರಿತಾ ಬಂದರೆ, ಅಂದರೆ ಮಿಕ್ಸ್ ಮಾಡ್ತಾ ಬಂದರೆ ಕ್ರಮೇಣ ಸ್ವಲ್ಪ ಗಟ್ಟಿಯಾಗಿ ಉದುದ್ರಾಗಿ ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ, ಅಂದರೆ ಎಗ್ ಬುರ್ಜಿ ರೆಡಿಯಾಗುತ್ತೆ. ತುಂಬ ರುಚಿಕರವಾಗಿರುವಂತಹ ಎಗ್ ಬುರ್ಜಿ ಇದು. ಮೊಟ್ಟೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಂಚೆನೇ ಹೇಳಿದ್ದೀನಿ ನಾನು, ಮೊಟ್ಟೆಯಲ್ಲಿ ಒಳ್ಳೆ ಪ್ರೋಟೀನ್ ಅಂಶ ಇದೆ. ದಿನಕ್ಕೊಂದು ಮೊಟ್ಟೆ ತಿಂದ್ರಂತೂ ಆ ಮನುಷ್ಯನಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಯಾವಾಗಲೂ ಮೊಟ್ಟೆನ ಪ್ಲೇನಾಗಿ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಎಗ್ ಬುರ್ಜಿ ಇಲ್ಲ ಆಮ್ಲೆಟ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಡ್ರೈ ಆಗಿದೆ. ಈಗ ಸ್ವಲ್ಪ ನೀಟಾಗಿ ಉದುದ್ರಾಗಿ ಪಲ್ಯ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ನಮಗೆ ಅವಶ್ಯಕತೆ ಇದ್ದರೆ ಇನ್ನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಬೋದು, ಅಂದರೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರಿದ್ದರೆ. ಈಗ ಇನ್ನೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಎಗ್ ಬುರ್ಜಿಗೆ ಕೊನೆಯಲ್ಲಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಟೇಸ್ಟೇ ಸ್ವಲ್ಪ ಇನ್ಕ್ರೀಸ್ ಆದಂಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ, ಅಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ನಾವಿವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಕರವಾದ ಎಗ್ ಬುರ್ಜಿ ರೆಡಿ ಆಯಿತು. ನಾನು ಆಗಲೇ ಹೇಳಿದಾಗೆ ಇದು ಚಪಾತಿಗೆ, ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಮಧ್ಯಾಹ್ನ ಟೈಮು, ಲಂಚ್ ಟೈಮಲ್ಲಿ, ಡಿನ್ನರ್ ಟೈಮಲ್ಲೆಲ್ಲ ಸೈಡ್ ಡಿಶ್ಶಾಗಿ ಕೂಡ ಬಳಸ್ಕೋಬೋದು. ಇದನ್ನು ರಸಮ್ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ನಾನಿವತ್ತು ಪಾಲಕ್ ಚಪಾತಿ ಮಾಡಿದ್ದೆ. ಪಾಲಕ್ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಅಂದರೆ ಎಗ್ ಬುರ್ಜಿ ಮಾಡಿದ್ದೆ. ತುಂಬ ರುಚಿಯಾಗಿತ್ತು, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಪಾಲಕ್ ಚಪಾತಿದು ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುವಂಥ, ಕಲರ್ಫುಲ್ ಆಗಿರುವಂತಹ ಚಪಾತಿ ಅಂತಲೇ ಹೇಳ್ಬೋದು. ನೋಡಿ, ಇದ್ರ ಜೊತೆಗೆ ಎಗ್ ಬುರ್ಜಿ ತುಂಬ ರುಚಿಯಾಗಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂಥ ಎಗ್ ಬುರ್ಜಿ ಮೊಟ್ಟೆ ಪಲ್ಯ. ಮಕ್ಳಿಗೂ ಮಾಡಿಕೊಡಿ. ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಪಾಲಕ್ ಚಪಾತಿ ಮಾಡಿ ಈ ಎಗ್ ಬುರ್ಜಿ ಮಾಡಿದ್ನಲ್ಲ, ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ರುಚಿಯಾಗಿತ್ತು. ಈ ರೀತಿ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.